ನೋಡಿ, ಇಬ್ಬರದು ಪ್ಲ್ಯಾನೇ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಬಣದ ಇಬ್ಬರದು ಪ್ಲ್ಯಾನೇ BJP ಜೊತೆ ಮೈತ್ರಿ ಇಲ್ಲ. ಅದು ಮೆಸೇಜಿಂಗ್ನ ಪ್ರಯತ್ನ. ಆದರೆ ಅವರ ಪ್ಲ್ಯಾನೇ ಏನಾದರೂ ಫೇಲ್ ಆದರೆ, ಸಿದ್ದರಾಮಯ್ಯನವ್ರನ್ನ ಇಳಿಸೋದೇ ನಿಜ ಆದಲ್ಲಿ ಸಿದ್ದರಾಮಯ್ಯನವ್ರ ಬಣ ಏನು ಮಾಡುತ್ತೆ? ಸಿದ್ದರಾಮಯ್ಯನವ್ರನ್ನ ಇಳಿಸೋದಿಲ್ಲ ಅನ್ನುವ ನಿರ್ಧಾರವನ್ನೇನಾದರೂ ರಾಹುಲ್ ಗಾಂಧಿ ತೆಗೆದುಕೊಂಡಲ್ಲಿ ಡಿ ಕೆ ಶಿವಕುಮಾರ್ ಪ್ಲ್ಯಾನ್ ಬಿ ಏನಾಗಿರುತ್ತೆ? ಅದರ ಬಗ್ಗೆ ಚರ್ಚೆ ನಿಶ್ಚಿತವಾಗಿ ಕೊಯಮತ್ತೂರು ಕಾರ್ಯಕ್ರಮದಿಂದ ಈಗ ಪ್ಲಾನ್ ಬಿ ಬಗ್ಗೆನೇ ಮಾತಾಡೋದಾದ್ರೆ ಡಿ ಕೆ ಶಿವಕುಮಾರ್ ಅವ್ರ ಹತ್ರ ಇರೋ ಆಪ್ಷನ್ಸ್ ಆದ್ರೂ ಏನು? ನೋಡಿ, ಡಿ ಕೆ ಶಿವಕುಮಾರ್ ಇವತ್ತವ್ರ ಬಳಿ ಶಾಸಕರ ಸಂಖ್ಯೆ ಕಡಿಮೆ ಇರ್ಬೋದು. ಓಕೆ, ಅವರು ಗ್ರ್ಯಾಜುಯಲಿ ಶಾಸಕರ ಸಂಖ್ಯೆಯನ್ನು ಏರಿಸ್ಕೊಂಡ್ರೆ ಎಷ್ಟು ಏರಿಸ್ಕೊಳ್ತಾರೆ ಅದು ಮುಖ್ಯ ಆಗುತ್ತೆ. ಮತ್ತು ಅವರ ಮೊದಲ ನಾನು ಹೇಳಿದಂತೆ ಅವರಿಗೆ ಅನಿಸ್ತಾ ಇರತಕ್ಕಂಥದ್ದು 28ರ ಚುನಾವಣೆಯ ನೇತೃತ್ವವನ್ನು ನಾನು ವಹಿಸ್ಕೊಳ್ಬೇಕಾದ್ರೆ 25ರ ಅಂತ್ಯ ಅಥವಾ 26ರ ಮಧ್ಯದಲ್ಲಿ ನಾನು ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು. ಆಮೇಲೆ ಮತ್ತೆ ಅವಕಾಶ ಸಿಗುತ್ತೋ ಇಲ್ವೋ ಅಂತಕ್ಕಂಥದ್ರ ಬಗ್ಗೆ ಯಾರಿಗೂ ಗ್ಯಾರಂಟಿ ಇರಲ್ಲ. 28ರ ನಂತರ ನಿಮ್ಗೆ ಅಧಿಕಾರ ಬರುತ್ತೋ ಇಲ್ವೋ ಅಂತಕ್ಕಂಥ ಗ್ಯಾರಂಟಿ ಇರಲ್ಲ. ಆ ದೃಷ್ಟಿಕೋನದಿಂದ ಮೈಂಡ್ ಗೇಮ್ಗಳು ಶುರುವಾಗಿವೆ ಅಂತ. ರಾಜನಾಥ್ ಸಿಂಗ್ ಬೆಂಗಳೂರಿಗೆ ಬಂದಿದ್ದು ಏನು ಕಾಕತಾಳೀಯ ಅಲ್ಲ, ಏರೋ ಶೋಗೆ ಬಂದಿದ್ದರು. ಬಟ್ ನನಗೆ ಇನ್ವೆಸ್ಟ್ ಕರ್ನಾಟಕಕ್ಕೆ ಅವ್ರ ಮುಖ್ಯ ಅತಿಥಿಯನ್ನು ಕರೆದಾಗಲೇ ಸ್ವಲ್ಪ ಹುಬ್ಬುಗಳು ನಿಶ್ಚಿತವಾಗಿ ಮೇಲೇರಿದ್ವು. ಈಗ ಅಮಿತ್ ಶಾ ಜೊತೆ ಡಿ ಕೆ ಶಿವಕುಮಾರ್ ವೇದಿಕೆ ಹಂಚ್ಕೊಳ್ತಾ ಇರೋದು ನೋಡಿ. ಯಾಕೆ ಈ ಚರ್ಚೆಗಳು ಶುರು ಆಗ್ತಿವೆ? ಮಹಾರಾಷ್ಟ್ರದಲ್ಲಿ ಏನಾಯಿತು? ಏಕನಾಥ್ ಶಿಂದೆ ಒಡ್ಕೊಂಡು ಹೋದ್ರು, ಅಜಿತ್ ದಾದಾ ಪವಾರ್ ಒಡ್ಕೊಂಡು ಹೋದರು. ಮಧ್ಯಪ್ರದೇಶದಲ್ಲಿ ಏನಾಯಿತು? ಜ್ಯೋತಿರಾದಿತ್ಯ ಸಿಂಧ್ಯಾ ಹೇಳಿದರು ಕಮಲ್ನಾಥ್ರನ್ನೇ ನೀವು ಮುಖ್ಯಮಂತ್ರಿಯನ್ನಾಗಿ ಮುಂದುವರಿಸೋದಿದ್ರೆ ನಾನು ಕಾಂಗ್ರೆಸ್ನಲ್ಲಿರೋಲ್ಲ. 40 ಶಾಸಕರನ್ನು ಕರ್ಕೊಂಡು ಓಡ್ಕೊಂಡು ಹೋದರು. ಇವತ್ತು ಮಧ್ಯಪ್ರದೇಶದಲ್ಲಿ ಕಾಂಗ್ರೆಸ್ನ ಸ್ಥಿತಿ ಏನಾಗಿದೆ? ರಾಜಸ್ಥಾನದಲ್ಲಿ ಸಚಿನ್ ಪೈಲಟ್ರನ್ನು ಅವ್ರಿಗೆ ಕೊಟ್ಟಿರ್ತಕ್ಕಂಥ ಭರವಸೆಯನ್ನು ಕಾಂಗ್ರೆಸ್ ಹೈಕಮಾಂಡ್ ಪೂರ್ತಿಗೊಳಿಸ್ಲಿಕ್ಕೆ ಸಾಧ್ಯ ಆಗದೇ ಇದ್ದಿದ್ದರಿಂದ ರಾಜಸ್ಥಾನದಲ್ಲಿ ಕಾಂಗ್ರೆಸ್ ಸೋಲ್ತು, BJP ಸರ್ಕಾರ ಬಂತು. ಹೀಗಾಗಿ ಡಿ ಕೆ ಶಿವಕುಮಾರ್ ಕೂಡ ನನಗನ್ಸುತ್ತೆ ಕहीं पे ಈಗ ನಿಗಾಹೆ ಕहीं पे ಇಶಾರಾ ಇದೆ. ಇದು ಇಶಾರಾ ನಿಶ್ಚಿತವಾಗಿ BJPಯ ಜೊತೆ ಅಮಿತ್ ಶಾ ಜೊತೆ ವೇದಿಕೆ ಹಂಚಿಕೊಂಡು ಕಾಂಗ್ರೆಸ್ ಹೈಕಮಾಂಡ್ಗೆ ಮೆಸೇಜ್ ಕೊಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ವೈಸ್ ವರ್ಸಾ ಇದೆ. ಅಂದ್ರೆ ಇವಾಗ ಸೋನಿಯಾ ಗಾಂಧಿ ಏನು ಫೇಸ್ ಟೈಮ್ ಅಲ್ಲೊಂದು ಭರವಸೆ ಅವ್ರು ಕೊಟ್ಟಿದ್ರು, ಅದನ್ನು ನೀವು ಪೂರ್ತಿ ಮಾಡಿ. ಇಲ್ಲ ಆದಲ್ಲಿ ನನಗೆ ಬೇರೆ ಆಪ್ಷನ್ಸ್ಗಳಿವೆ ಅನ್ನೋದನ್ನ ಡಿ ಕೆ ಶಿವಕುಮಾರ್ ಹೇಳುವ ಪ್ರಯತ್ನವನ್ನ ಬಟ್ ಅಟ್ ದ ಸೇಮ್ ಟೈಮ್ ಸಿದ್ದರಾಮಯ್ಯ ಅವರ ಬಣಾನು ಹೇಳ್ತಾ ಇದೆ ವಿ ಡೂ ಹ್ಯಾವ್ ಅನ್ ಆಪ್ಷನ್ ಅಂತ. ಅಂಡ್ 2019ರಲ್ಲಿ ಏನಾಯ್ತು ಅನ್ನೋದನ್ನು ಕೂಡ ನಾವು ನೋಡಿದ್ದೀವಿ. ಸಿದ್ದರಾಮಯ್ಯ ಅವರು ಒಂದು ನಿರ್ಧಾರ ತಗೊಳ್ಳೋದ್ರ ಬಗ್ಗೆ ಇಟ್ ಆಲ್ ಡಿಪೆಂಡ್ಸ್ ವಾಟ್ ಸತೀಶ್ ಜಾರಕಿಹೊಳಿ ವಿಲ್ ಡೂ, ವಾಟ್ ಡಿ ಕೆ ಶಿವಕುಮಾರ್. ಅದು ಪ್ರಾಯಶಃ ಕರ್ನಾಟಕ ರಾಜಕಾರಣದ ಫ್ಯೂಚರ್ ಟ್ರಾಜೆಕ್ಟರಿಯನ್ನು ನಿರ್ಧರಿಸುತ್ತೆ ಅಂತ ಅನ್ಸುತ್ತೆ. ಎಸ್, ನೋಡೋಣ. ಸದ್ಯಕ್ಕಂತೂ ಈಗ ಇಂಟ್ರೆಸ್ಟಿಂಗ್ ಕಾಲಘಟ್ಟದಲ್ಲಿ ಹೋಗ್ತಾ ಇದೀವಿ ಭಾವನಾ. ವೆರಿ ಇಂಟ್ರೆಸ್ಟಿಂಗ್. ನಿನ್ನೆಯ ಹೇಳಿಕೆ ಮತ್ತು ಲೋಕಸಭಾ ಚುನಾವಣೆ ನಂತರ ಸ್ವಲ್ಪ ರಾಜಕಾರಣ ಅಂದರೆ ಮೊನೋಟನಸ್ ಅನಿಸ್ತಾ ಇತ್ತು. ಆದರೆ ಈ ಕುಂಭಮೇಳದ ಡಿ ಕೆ ಶಿವಕುಮಾರರ ಸ್ನಾನ ಮತ್ತು ನಿನ್ನೆಯ ಈಶಾ ಫೌಂಡೇಶನ್ನಲ್ಲಿ ಆ ಕಪ್ಪು ಶಾಲು ಹೊತ್ಕೊಂಡು ಕೂತಿದ್ದ ಬಗೆ ಏನಿತ್ತಲ್ಲ, ಅದು ರಾಜ್ಯದ ರಾಜಕಾರಣದಲ್ಲಿ ಸ್ವಲ್ಪ ಕುತೂಹಲನ ಜಾಸ್ತಿ ಮಾಡ್ತಾ ಇದೆ. ಮುಂದಿನ ದಿನಗಳಲ್ಲಿ ಇದು ಯಾವ ಮಟ್ಟಕ್ಕೆ ಏರುತ್ತೆ ಅನ್ನೋದು. ಸದ್ಯಕ್ಕಂತೂ ಇಂಟರ್ನೆಟ್ ಬಿಸಿ ಇದೆ ಈ ವಿಷಯದಲ್ಲಿ, ಪೊಲಿಟಿಕಲ್ ಪಾರ್ಟೀಸು ಬಿಸಿ ಇದೆ, ಪೊಲಿಟಿಕಲ್ ಲೀಡರ್ಸು ಬಿಸಿ ಆಗಿದ್ದಾರೆ ಈ ವಿಷಯದ ಬಗ್ಗೆ ಚರ್ಚೆ ಮಾಡೋದಕ್ಕೆ. ನೋಡೋಣ ಮುಂದಿನ ದಿನಗಳಲ್ಲಿ. ರಿಪೋರ್ಟರ್ಸ್ ಬಿಸಿ ಇದ್ದಾರೆ. ಇದರೊಂದಿಗೆ ಇವತ್ತಿನ ನ್ಯೂಸ್ ಟಾಕ್ ಮುಗಿಸೋಣ. ಪ್ರಶಾಂತ್, ಧನ್ಯವಾದ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ವೀಕ್ಷಕರೇ, ಇದು ಇವತ್ತಿನ ನ್ಯೂಸ್ ಟಾಕ್. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.